ಬಂದು ಹಳ್ಳಿಗಳಲ್ಲಿ ನೋಡೋಕೆ ಹೇಳ್ರಿ. ಎಲ್ಲೋ ಮೈಕ್ ಇಟ್ಕೊಂಡು ಮಾತಾಡಿದ್ರಲ್ಲ ರೀ, ಎಲ್ಲೋ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಮಾತಾಡಿದ್ರಲ್ಲ, ಹಳ್ಳಿಗಳಿಗೆ ಬಂದು ನೋಡೋಕೆ ಹೇಳ್ರಿ ಅವ್ರನ್ನ. ಪ್ರತಿ ವಿಷರು ಒಂದೇ ಮಾತು ಕೇಳಿದ್ದು, 95 ಲಕ್ಷ ಹಾಕ್ಕೊಟ್ರು. ಪ್ರದೀಪ್ ಈಶ್ವರ ಮುಖಾಂತರ ಆ ಈಶ್ವರನಿಗೆ ಭೈರವೇಶ್ವರನಿಗೆ ದಾರಿಯಾಗಿದೆ. ಕಾಕಲ್ ಚಿಂತೆಯಲ್ಲಿ ಅವ್ರು ಮಾತು ಕೊಟ್ಟಿದ್ರು, ನಾನು ಹಾಕ್ಕೊಡ್ತೀನಿ ಬಿಡಿ ಅಂತ. ಇವತ್ತು ಹಾಕ್ಕೊಟ್ಟಿದ್ದಾರೆ. ಜೈ ಬೋಲೋ ಪ್ರದೀಪ್ ಈಶ್ವರ್ ಅವರಿಗೆ. ಅರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಕಲ್ಚಿಂತೆ ಗ್ರಾಮದಿಂದ ಶ್ರೀ ಭೈರವೇಶ್ವರ ದೇವಸ್ಥಾನ ಇಲ್ಲಿಂದ 1 ಕಿಲೋಮೀಟರ್ ದೂರವಿದ್ದು, ಇದಕ್ಕೆ ಆಗಿನ ಒಂದು 50 ವರ್ಷಗಳಿಂದ ರಸ್ತೆಯನ್ನು ಸಂಪರ್ಕ ಇರಲಿಲ್ಲ. ಈಗ ಮಣ್ಣು ರಸ್ತೆನೇ ಓಡಾಡ್ತಿದ್ರು. ತುಂಬ ಒಳ್ಳೆಯ ದೇವಸ್ಥಾನ ಇದು, ಪ್ರಾಚೀನ ಕಾಲದಿಂದ. ಈ ದೇವಸ್ಥಾನಕ್ಕೆ ಸುಮಾರು 1.5 ಕಿಲೋಮೀಟರ್ ದೂರವಿದ್ದು 80 ಲಕ್ಷ ರುಗಳಲ್ಲಿ ಕಾಮಗಾರಿ ಚಾಲನೆ ಆಗ್ತಾ ಇದೆ. ಇವತ್ತು ಹಳ್ಳಿಗಳಲ್ಲಿ ನೋಡೋಕೆ ಹೇಳ್ರಿ. ಎಲ್ಲೋ ಮೈಕ್ ಇಟ್ಕೊಂಡು ಮಾತಾಡಿದ್ರಲ್ಲ ರೀ, ಎಲ್ಲೋ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಮಾತಾಡಿದ್ರಲ್ಲ, ಹಳ್ಳಿಗಳಿಗೆ ಬಂದು ನೋಡೋಕೆ ಹೇಳ್ರಿ ಅವ್ರನ್ನ. ಈ ಕಾಕಲ್ಚಿಂತೆ ಗ್ರಾಮದಲ್ಲಿ ಒಂದು 6 ತಿಂಗಳಾಯ್ತು ರಸ್ತೆಯಾಗಿ. 90 ಲಕ್ಷ ರುಗಳಲ್ಲಿ ಗುಡುಬಂಡೆ ಪೆರೇಸದ ಮುಖ್ಯ ರಸ್ತೆಯಿಂದ ಕಾಕಲ್ಚಿಂತೆ ಸ್ಕೂಲ್ವರೆಗೂ ಆಗಿದೆ ರಸ್ತೆ. ಹತ್ರ 1.5-2 ಕಿಲೋಮೀಟರ್ ಆಗಿದೆ ಇದು. ಮತ್ತು ಇಲ್ಲೇ ಮುಂದಿನ ಅರೂರು ಗ್ರಾಮ ಪಂಚಾಯತಿಯಲ್ಲೇ ಕಮ್ಗನಹಳ್ಳಿ ಅಂತಿದೆ, ಅಲ್ಲಿ 1.5 ಕಿಲೋಮೀಟರ್ ರಸ್ತೆ ಕಾಮಗಾರಿ ಆಗಿದೆ. ನೆಕ್ಸ್ಟ್ ಇನ್ನು ಇದು ಮುತುಕದಳ್ಳಿ ಎಲ್ಲ ಆಗ್ತವೆ. ಮತ್ತು ಈಗ ಬುಷೆಟ್ಟಹಳ್ಳಿ ಇದೆ ಅರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಅರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ರಿಂದ 7 ಕೋಟಿ ಕಾಮಗಾರಿ ನಡೀತಾ ಇದೆ. ಸದ್ಯಕ್ಕೆ ಪೂರ್ಣಗೊಳ್ತದೆ ಒಂದು 6 ತಿಂಗಳಿಂದ. ಇನ್ನೊಂದು 6 ತಿಂಗಳ ಒಳಗಡೆ ಒಂದು ಗ್ರಾಮ ಪಂಚಾಯತ್ ಕಮ್ಗೂಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 7 ರಿಂದ 9 ಕೋಟಿವರೆಗೂ ವರ್ಕ್ ನಡೀತಾ ಇದ್ರಿ. ಎಲ್ಲ 100 ಜನ ರೈತರಿದ್ದಾರೆ ಈ ಭಾಗದಲ್ಲಿ. ಈ ರಸ್ತೆ ಓಡಾಡೋರು ಇಲ್ಲಿಂದ ಮತ್ತೆ ಮಂಡಿಕಲ್ ರಸ್ತೆಗೆ ಸಂಪರ್ಕ ಹೋಗ್ತದೆ. ಇದು ಈ ಸಂಪರ್ಕ ರಸ್ತೆಗೆ 100 ಜನ ರೈತರಿರ್ತಾರೆ. ದೇವಸ್ಥಾನ ಕಳೆ ದೇವಸ್ಥಾನ ಇದು. ತುಂಬ ಜನ ಭಕ್ತಿಯಾದ ಓಡಾಡ್ತಾರೆ. ಪ್ರತಿ ವಾರದಲ್ಲಿ 2 ದಿನ ತುಂಬ ವಿಜೃಂಭಣೆ ಪೂಜೆ ನಡೀತದೆ ಇಲ್ಲಿ ಭೈರವೇಶ್ವರ ದೇವಸ್ಥಾನದಲ್ಲಿ. ನಮ್ಮೂರಿಗೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಗಾಡಿ ಹೋಗೋಕೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಮ್ಮ ಪ್ರತಿ ವಿಷರು ಒಂದೇ ಮಾತು ಕೇಳಿದ್ದು, 95 ಲಕ್ಷ ಹಾಕ್ಕೊಟ್ರು. ಅಲ್ಲಿಂದ ಇನ್ನೊಂದು ಭೈರವೇಶ್ವರ ದೇವಸ್ಥಾನ ತುಂಬ ಬೆಂಗಳೂರಿಂದ ಬರ್ತಾರೆ ಪೂಜೆಗೆ. ಬೆಂಗಳೂರು ಇಲ್ಲೆಲ್ಲ ಪಾಲ್ಪಡ್ತೀನಂತೆ, ಅಲ್ಲಿ ಎಲ್ಲ ಹಳ್ಳಿಗಳು ಜಾಸ್ತಿ ಜನ ಬರ್ತಾಯಿದೆ. ಭಕ್ತಾದಿಗಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಓಡಾಡೋಕ್ಕೆ ಗಾಡಿಗಳು ಯಾವಾಗಲೂ ಕಾರುಗಳು ಬರ್ತಾನೆ ಇರ್ತವೆ. ವಾರ ಮುಂಚಿತವಾಗಿ ಎಲ್ಲ ಬರ್ತಾನೆ ಇರ್ತವೆ. ಅದಕ್ಕೋಸ್ಕರ ಅವ್ರಿಗೆ ಹೇಳಿ ಒಂದು 80 ಲಕ್ಷ ಅಲ್ಲಿ CC ರೋಡು ಹಾಕಿದ್ದಾರೆ. ಅವರು ಬಂದಾಗಲಿಂದ ನಮಗೆ ಏನು ತೊಂದರೆ ಇಲ್ದಂಗೆ ಏನು ಕೆಲಸ ಹೇಳಿದ್ರೂ ಮಾಡಿಕೊಡ್ತಾ ಇದ್ದಾರೆ ಅಂತ. ಅವರಿಗೆ ಎಷ್ಟು ವರ್ಷಗಳಿಂದ ಇದು ಈ ಥರ ರೋಡು ಸಮಸ್ಯೆ ಆಗಿದೆ? ಸುಮಾರು ಒಂದು 20 ವರ್ಷಗಳ ಹಿಂದೆ ಮೈಲಿ ಒಂದು ಟಾರ್ ರೋಡ್ ಹಾಕಿದ್ರು. ಅದು ಕಿತ್ತೋದ್ರೆ ಹೋಗೋಕೆ ಆಗ್ತಾ ಇರಲಿಲ್ಲ ನಾವು. ಆಮೇಲೆ ನಮ್ಮ ಪ್ರತಿ ಬೀಸರನ್ನ ಎಷ್ಟೋ ಜನ ಕೇಳುವ ಹಾಕಲಿಲ್ಲ. ನಮ್ಮ ಪ್ರತಿ ಬೀಸರು ಬಂದ ತಕ್ಷಣವೇ ನಮಗೆ ರೋಡ್ ಹಾಕ್ಸಿ ಶಾಂಕ್ಷನ್ ಮಾಡಿಕೊಟ್ರು. ಈಗ ಶಾಸಕರ ಕೆಲಸಗಳ ಬಗ್ಗೆ ಕೆಲವರು ಟೀಕೆ ಮಾಡ್ತಾರಲ್ವ, ಏನು ಹೇಳ್ತೀರಿ? ಟೀಕೆ ಏನು ಮಾಡಿದ್ರು ನಮ್ಮ ಹಳ್ಳಿಗಳವ್ರಿಗೆ ನಮ್ಗೆ ನಾವು ಹೋದ ತಕ್ಷಣವೇ ನಮಗೆಲ್ಲ ಸ್ಪಂದನೆ ಮಾಡ್ತಾರೆ. ಏನು ಬೇಕಾದರೂ ಏನು ಕೆಲಸಗಳು ಹೇಳಿದ್ರು ನಮಗೆ ಭುಜದ ಮೇಲೆ ಹೊಂದಿಸಿ ನಮ್ಮನ್ನು ಕರ್ಕೊಂಡು ಹೋಗಿ ಏನು ಬೇಕು ನಿಮ್ಗಂತ ಎಲ್ಲ ಕೆಲಸಗಳೆಲ್ಲ ಕಾರ್ಯಗಳೆಲ್ಲ ಮಾಡಿಕೊಡ್ತಾರೆ. ಭೈರೇಶ್ ಅಂತ ನಮ್ಮದು ಬಂದು ಕಮ್ಗನಹಳ್ಳಿ. ಇವಾಗ ಗುದ್ದಲಿ ಪೂಜೆ ಆಗಿದ್ದು ಕಾಕಲ್ಚಿಂತ ರೋಡಿಂದ ಭೈರೇಶ್ವರ ದೇವಸ್ಥಾನದ ಹತ್ರ. ಇವುದು ನಮ್ಮ ಮನೆ ದೇವರು. ಸುಮಾರು ಅಂದರೆ ಪುರಾತನ ಕಾಲದಿಂದ ದಾರಿ ಇರಲಿಲ್ಲ. ಪ್ರದೀಪ್ ಈಶ್ವರ ಮುಖಾಂತರ ಆ ಈಶ್ವರನಿಗೆ ಭೈರವೇಶ್ವರನಿಗೆ ದಾರಿಯಾಗಿದೆ. ಇದು ಚೆನ್ನಾಗಿ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಅವರಿಗೆ ತುಂಬ ಧನ್ಯವಾದಗಳು. ಅವ್ರ ಹೆಸರಿಂದನೇ ದೇವರಿಗೆ ದಾರಿ ಆಗ್ತಾಯಿದೆ. ನಾವು ಸುಮಾರು ಒಂದು 10 ವರ್ಷದಿಂದ ಈ ದಾರಿ ಮಾಡಬೇಕು, ದಾರಿ ಆಗಬೇಕು ಇದೆಲ್ಲ ಓಡಾಡಿದ್ವಿ. ಇವಾಗ ಅವ್ರ ಕಡೆಯಿಂದ ಆಗಿದೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್. 2 ವೀಲರ್ ಹೋಗೋಕೆ ಕೂಡ ಸಮಸ್ಯೆ ಆಗ್ತಾಯಿತ್ತು. ಕಾರಲ್ಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅವ್ರ ಕಡೆಯಿಂದ ಹೋಗಾಯಿತು. ನಾನು ಇನ್ನೊಂದು ಬಯಸ್ತೀನಿ, ಈ ರೋಡ್ ಆದಮೇಲೆ ಅವ್ರಿಗೆ ಸಚಿವರಾಗಿ ದೇವರ ಪೂಜೆ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಸರ್ ನಮಸ್ತೆ. ಇವತ್ತು ಕಾಕಲ್ಚಿಂತ ರೋಡಿಂದ ಭೈರೇಶ್ವರ ದೇವಸ್ಥಾನವರೆಗೂ 80 ಲ್ಯಾಕ್ಸ್ ಹಾಕಿದ್ದಾರೆ ಪ್ರದೀಪಣ್ಣವರು. ನಮ್ಮ ಶಾಸಕರು ಬಂದಾಗ ಮಾತು ಕೊಟ್ಟಿದ್ರು. ಅವರು ಇಲ್ಲಿ 1 ಕೋಟಿ ರೂಪಾಯಿ ಪೂಜೆ ಮಾಡಿದಾಗ ಕಾಕಲ್ಚಿಂತೆಯಲ್ಲಿ ಅವ್ರು ಮಾತು ಕೊಟ್ಟಿದ್ರು, ನಾನು ಹಾಕ್ಕೊಡ್ತೀನಿ ಬಿಡಿ ಅಂತ. ಇವತ್ತು ಹಾಕ್ಕೊಟ್ಟಿದ್ದಾರೆ. ಮತ್ತು ಮುಂದೇನೂ ಆವಾಡಿಗರ ಕಾಲನಿ ಅಂತಿದೆ, ಅವ್ರಿಗೂ ಮಾತು ಕೊಟ್ಟಿದ್ದಾರೆ, ನಿಮಗೆ ರೋಡ್ ಹಾಕ್ಕೊಡ್ತೀನಿ ಅಂತ. ನೆಕ್ಸ್ಟ್ ಅದು ನೆರವೇರಿಸ್ತಾರೆ. ನೋಡಿದಂತೆ ನಡೀತಾ ಇದ್ದಾರೆ ನಮ್ಮ ಶಾಸಕರು. ಮತ್ತು ಬಂಡಿಕಲ್ ಹೋಬಳಿಯಲ್ಲೆಲ್ಲ ಇವಾಗ ಕಮ್ಗನಹಳ್ಳಿ, ಕಾಕಲ್ಚಿಂತೆ, ಆದನಗರಹಳ್ಳಿ, ಈ ಕಡೆ ಮೊನ್ನೆ ರಾಮಪಟ್ಟಣ ಎಲ್ಲ ನಡೀತಾ ಇದೆ ಸರ್. ಹೆಮ್ಮೆ ವ್ಯಕ್ತಪಡಿಸ್ತೀವಿ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೆ ಸಚಿವ ಸ್ಥಾನ ಸಿಗಲಿ, ದೇವ್ರ ಶಕ್ತಿ ಕೊಡಲಿ ಇನ್ನು ಅಂತ ಹೇಳ್ತೀವಿ ಸರ್.
ಎಸ್ ಅಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.